ರೈಲ್ವೆ ಇಲಾಖೆಯು ಪ್ರಧಾನಮಂತ್ರಿ ಗತಿಶಕ್ತಿ ರಾಷ್ಟ್ರೀಯ ಯೋಜನೆಯಡಿ ಪ್ರಗತಿಯ ಹೊಸ ವೇಗ ದಾಖಲಿಸಿದೆ. 2025-26ರಲ್ಲಿ 1.53 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಹೂಡಿಕೆಯೊಂದಿಗೆ 6,000 ಕಿಲೋಮೀಟರ್ಗಳಿಗೂ ಹೆಚ್ಚು ರೈಲ್ವೆ ಜಾಲ ವಿಸ್ತರಿಸಿದೆ. ಕಳೆದ ಹಣಕಾಸು ವರ್ಷಕ್ಕೆ ಹೋಲಿಸಿದರೆ ಈ ವಿಸ್ತರಣೆ ಶೇಕಡಾ 110ರಷ್ಟು ಜಿಗಿತ ಸೂಚಿಸುತ್ತದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. 2025-26ರಲ್ಲಿ ಹೊಸ ಮಾರ್ಗಗಳ ದ್ವಿಗುಣಗೊಳಿಸುವಿಕೆ, ಬಹು ಹಳಿ ವ್ಯವಸ್ಥೆ ಮತ್ತು ಇತರ ಕೆಲಸಗಳನ್ನು ಒಳಗೊಂಡ ಒಟ್ಟು 100 ರೈಲ್ವೆ ಯೋಜನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಹೇಳಿದೆ. 2024-25ರಲ್ಲಿ ಸುಮಾರು 73,000 ಕೋಟಿ ರೂಪಾಯಿ ಮೌಲ್ಯದ 64 ಯೋಜನೆಗಳು, 2,800 ಕಿಲೋಮೀಟರ್ಗಳಿಗೂ ಹೆಚ್ಚು ವ್ಯಾಪ್ತಿ ವಿಸ್ತರಿಸಲಾಗಿತ್ತು. 2025-26ರಲ್ಲಿ ಯೋಜನಾ ಅನುಮೋದನೆಗಳು ಶೇಕಡಾ 56ರಷ್ಟು ಹೆಚ್ಚಾಗಿದ್ದು, ಮಾರ್ಗ ವ್ಯಾಪ್ತಿಯಲ್ಲಿ ಶೇಕಡಾ 114ರಷ್ಟು ಏರಿಕೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಂಜೂರಾದ 100 ಯೋಜನೆಗಳು ಕಿಕ್ಕಿರಿದ ಮಾರ್ಗಗಳ ದಟ್ಟಣೆ ಕಡಿಮೆ ಮಾಡುವುದು, ಸಮಯ ಪಾಲನೆ ಸುಧಾರಿಸುವುದು ಮತ್ತು ಪ್ರಯಾಣಿಕರಿಗೆ ಸುಗಮ ಸಂಚಾರವನ್ನು ಖಾತರಿಪಡಿಸುವುದು ಹಾಗೂ ಸೇವೆ ಇಲ್ಲದ ಪ್ರದೇಶಗಳಿಗೆ ಸಂಪರ್ಕವನ್ನು ವಿಸ್ತರಿಸುವ ಗುರಿ ಹೊಂದಿವೆ. ಈ ಯೋಜನೆಗಳು ಮಹಾರಾಷ್ಟ್ರ, ಬಿಹಾರ, ಜಾರ್ಖಂಡ್ ಮತ್ತು ಮಧ್ಯಪ್ರದೇಶ ಸೇರಿದಂತೆ ಬಹುತೇಕ ಎಲ್ಲಾ ಪ್ರಮುಖ ರಾಜ್ಯಗಳಲ್ಲಿ ವ್ಯಾಪಿಸಿದ್ದು, ರೈಲ್ವೆ ಜಾಲದ ಸಮತೋಲಿತ ಮತ್ತು ಸಮಗ್ರ ವಿಸ್ತರಣೆ ಖಚಿತಪಡಿಸುತ್ತದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ.